ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಹುಡುಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಲ್ಲೇ. ಕೈ ಕೊಡು, ಕೈ ಕೊಡು. ಇದು ನನ್ನ ಕಡೆಯಿಂದ. ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಗೆಳೆಯ, ಒಂದೇ ಒಂದ್ಸಲ ಯೋಚನೆ ಮಾಡೋ. ಯಾಕೆಂದ್ರೆ ಈ ಮೀಟಿಂಗ್ನ ಅರೇಂಜ್ ಮಾಡಿರೋದು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅಫಿಷಿಯಲ್ಸು. ಒಂದು ಸರ್ತಿ ಆರ್ಡರ್ ಮಿಸ್ ಆಗಿಬಿಟ್ರೆ ಮತ್ತೆ ನಮ್ಗೆ ಅದು ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಕಣ. ಈಗ ನಾನೇನು ಮಾಡಲಿ ಹೇಳು? ಅದೇ ಏನಾದರೂ ಒಂದು ರೀಸನ್ ಹೇಳಿ ಈ ಮೀಟಿಂಗ್ಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಂತ ಟ್ರೈ ಮಾಡೋ. ₹100 ಆರ್ಡರ್ ಕಣೋ. ಇದು ನೋಡೋ, ಇದು ಸಿಕ್ಬಿಟ್ರೆ ಬರೀ ನಮ್ಮ ಕಂಪ್ನಿಗೆ ಅಷ್ಟೇ ಅಲ್ಲ ಕಣೋ, ಇಂಡಿಯಾಗೆ ಪ್ರೈಡ್. ಆನಂದ್, ನಿನಗೂ ಗೊತ್ತಿದೆ, ಆಲ್ ಸೆಡ್ ಅಂಡ್ ಡನ್ ನನ್ನ ಫ್ಯಾಮಿಲಿ ಮುಂದೆ ಇದ್ಯಾವುದು ದೊಡ್ಡದಲ್ಲ. ನನ್ನ ಡಿಸಿಷನ್ ಬಗ್ಗೆ ನನ್ನ ಕ್ಲಾರಿಟಿ ಇದೆ. ಸೊ 100% ಡೀಲ್ ಕ್ಯಾನ್ಸಲ್ ಮಾಡು. ನನ್ನ ತಂಗಿರೋ ನನ್ನ ಫ್ಯಾಮಿಲಿ ನನಗೆ ಫಸ್ಟ್. ಅದಕ್ಕೋಸ್ಕರ ಈ ಥರ ಸಾವಿರಾರು ಕೋಟಿ ಡೀಲ್ ಅಲ್ಲ, ನನ್ನ ಇಡೀ ಜೀವನನ ಸ್ಯಾಕ್ರಿಫೈಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ದಟ್ಸ್ ಇಟ್. ಮೇಲ್ ಮಾಡ್ಬಿಡಿ. ಓಕೆ ಓಕೆ ಸರ್. ಇರ್ಲಿ, ದೇವ್ರು ಒಳ್ಳೇದು ಮಾಡಿ. ಇವ್ರಗಳ ಜವಾಬ್ದಾರಿ ನೀನ್ ತಗೊಳ್ತೀಯ? ಗಿಳಿಯ, ನೀನು ಮಹಿಮನ್ನ ಎಷ್ಟು ಹಚ್ಕೊಂಡಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಹಾಗಂತ ಇನ್ನು ಎಷ್ಟು ದಿವಸ ಅಂತ ಅವಳನ್ನ ನಿನ್ನ ಜೊತೆ ಇಟ್ಕೊಂಡಿರೋಕ್ಕಾಗುತ್ತೆ ಹೇಳು? ನಿನ್ನೆ ತನಕ ಏನೇ ಬೇಕು ಅಂದ್ರು, ಏನೇ ಹೇಳಬೇಕಿದ್ರು ನನ್ನ ಹಿಂದೆನೇ ಸುತ್ತಾಡ್ತಾ ಇದ್ಲು. ಅವಳು ನಾನು ಏನೇ ತಂದ್ಕೊಡ್ತಾ ಇದ್ರು ನನ್ಗೆ ಅದರಲ್ಲೇ ಸಂತೋಷ ಸಿಗ್ತಾ ಇತ್ತು, ಸಂಭ್ರಮ ಪಡ್ತಾ ಇದ್ದೆ. ನಾಳೆಯಿಂದ ಇರಲ್ವಲ್ಲ ಅದು. ಇಷ್ಟು ದಿವಸ ಒಂದು ಸಮಾಧಾನ ಇರ್ತಾ ಇತ್ತು. ಮದುವೆ ಇನ್ನು 15 ದಿವಸ ಬಿಟ್ಟಿದೆ, 1 ವಾರ ಇದೆ, 4 ದಿನ ಇದೆ, 3 ದಿನ ಇದೆ ಅಂತ. ಇವತ್ತೇ ಕೂಡ ಮದುವೆ. ಕಷ್ಟನೋ ಕಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಅಪ್ಪ, ನಂಗೊಂದು ಡೌಟು. ನಿಂಗೂನಾ? ನಂಗೇನೆ. ಮುಂದುವರ್ಸು. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ? ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡಿದ್ರೆ ಪ್ರಾಬ್ಲಮ್ ಹೆಂಗೋ ಆಗುತ್ತೆ? ಈ ಹುಷಾರಿಲ್ದೇ ಇರೋ ಪೇಷಂಟ್ಸು ನನ್ನನ್ನು ಹುಷಾರ್ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾರೆ. ಅದೇ ಡಾಕ್ಟರ್ಸು ನನಗ್ ಪೇಷಂಟ್ಸ್ ಬರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊತಾರೆ. ಈಗ ಪೇಷಂಟ್ಸ್ ಒಳ್ಳೇದ್ ಮಾಡಕ್ ಹೋದ್ರೆ ಡಾಕ್ಟರ್ ಒಳ್ಳೇದಾಗಲ್ಲ, ಅದೇ ಡಾಕ್ಟರ್ ಒಳ್ಳೇದ್ ಮಾಡಕ್ ಹೋದ್ರೆ ಪೇಷಂಟ್ಸ್ ಒಳ್ಳೇದಾಗಲ್ಲ. ಹೀಗಿದ್ದಾಗ ಎಲ್ರಿಗೂ ಒಳ್ಳೇದ್ ಮಾಡಿದ್ರೆ ಪ್ರಾಬ್ಲಮ್ ಅಲ್ವಾ ಅಪ್ಪ? ಸರಿಯಾದ ಪ್ರಶ್ನೆ ಕಣೋ. ದಡ್ಡ ಬುದ್ಧಿವಂತ, ಇದಕ್ಕೆ ಉತ್ತರ ಕೊಡೋ. Well, actually, not actually. I know, but hey, ಕಂದ, ಇವತ್ತು ನಾಗರ ಪಂಚಮಿ. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದ್ಬಿಟ್ಟು ಪ್ರಶ್ನೆಗಳು ಕೇಳ್ತೀಯ, ಪ್ರಶ್ನೆಗಳು. ಗಿರಿ, ಇವನ್ ಹೊಟ್ಟೆಲಿರುವಾಗ ನಾನು ತಂದು ಕೊಟ್ಟ ಮಾವಿನಕಾಯಿ ತಿಂತಾ ಇದ್ದ, ಇಲ್ಲ ಪ್ರಶ್ನೆಗಳು ತಿಂತಾ ಇದ್ದ? ಬರೀ ಪ್ರಶ್ನೆಗಳೇ ಕೇಳ್ತಾನೆ, ನಾನ್ ಸೆನ್ಸ್ ಫೆಲೋ. ನಿಮಗೆ ಉತ್ತರ ಗೊತ್ತಾಗ್ಲಿಲ್ಲ ಅಂತ ಅವನ ಮೇಲೆ ಕೋಪ ಮಾಡ್ಕೋತಾ ಇದ್ದೀರಾ?
ಉತ್ತರ ಕೊಡ್ತೀನಿ, ಅದು ನನಗೆ ಗೊತ್ತಿದೆ. ಬಟ್ ಒಂದು ಕ್ಲಾರಿಟಿ ನನ್ನ ಫ್ರೆಂಡ್ ಸಿಗ್ಬಿಡ್ಲಿ, ಆಮೇಲೆ ಕೊಡ್ತೀನಿ. ಮೊದಲು ಅಣ್ಣ ತಂಗಿದು ಪೂಜೆ ನಡೀಲಿ, ಅಲ್ಲಲ್ಲ ಅಕ್ಕ ತಮ್ಮಂದು ಪೂಜೆ ನಡೀಲಿ. ನಿಮ್ಮಿಬ್ರದು ಪ್ರಶ್ನೋತ್ತರ ಮುಗಿಲಿ ಅಂತ ನಾನು ಆಗ್ಲಿಂದ ಹುತ್ತದ ಮಣ್ಣು ಇಟ್ಕೊಂಡು ಕಾಯ್ತಾ ಇದ್ದೀನಿ. ಆಹಾ ಪ್ರಣಿ, ನಿನಗೆ ಅಮ್ಮ ನಾಗಮ್ಮ, ನಾಗದೇವತೆ, ಗ್ರಾಮ ದೇವತೆ, ವಿಜಯದಶಮಿ ಇಂಥ ಪಿಕ್ಚರ್ಗಳೇ ಇಷ್ಟ ಆಗೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಈ ಸಂಸ್ಕಾರ ಇರೋದೆಲ್ಲ ನಿನಗೋಸ್ಕರ. ಬಾಲಕ, ನಿಮ್ಮ ಪೀಠವನ್ನು ಅಲಂಕರಿಸಿ. ಅಕ್ಕ, ಈ ಊದ್ಬತ್ತಿನ ತಂದ್ಬಿಟ್ಟು ನನ್ನ ಮೂಗತ್ರ ಇಡ್ಬೇಡ, ನಂಗೆ ಕೆಂಬರುತ್ತೆ. ಏ ಮಂಗಳಾರತಿ ನಿನ್ ಮುಖಕ್ ಮಾಡಲ್ಲ, ನಿನ್ ಬೆನ್ನಗ್ ಮಾಡೋದು. ತಿರ್ಕೊಂಡ್ ಕುತ್ಕೋ. ಶರ್ಟ್ಗೆ ಪಾರ್ನಾಡ್ ಶಿವಾಜಿನಗರು. ಭಗವಂತ, ನನ್ನ ತಮ್ಮ ಯಾವಾಗಲೂ ನನ್ನ ಜೊತೆ ಖುಷಿಯಾಗಿ ಆರೋಗ್ಯವಾಗಿ ಯಾವಾಗಲೂ ಆಟ ಆಡ್ಕೊಂಡು ಜಗಳ ಮಾಡ್ಕೊಂಡು ಇರೋಂಗ್ ನೋಡ್ಕೊಳಪ್ಪ. ತಥಾಸ್ತು ಬಾಲಕಿ. ಯಾವ್ದು ಜನರೇಟರ್ ಸೌಂಡು? ಅಯ್ಯೋ ಅಪ್ಪ, ನೀನ್ ಯಾಕಪ್ಪ ಅಳ್ತಾ ಇದ್ಯಾ? ಓ, ನೀವ್ ನಮ್ಮ ಹೊಸ ದಿವಸ ಅಮ್ಮ ಇಲ್ಲ ಅಂತ ಅಳ್ತಾ ಇದ್ದೆ, ಇವತ್ತು ತಂಗಿ ಇಲ್ಲ ಅಂತ ಅಳ್ತಾ ಇದೆಯಪ್ಪ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಹಾ ಅಪ್ಪ, ಕೊಳ್ಳೆಗಾಲದಲ್ಲಿ ನಿನ್ನ ಫಾರ್ ರಿಲೇಟಿವ್ ತಂಗಿ ಆಗ್ಬೇಕು ಅಂತ ಹೇಳ್ತಾ ಇರ್ತೀಯ, ಪುಟ್ಮಲ್ಲಿ ಅವ್ರನ್ನ ಕರೆಸ್ಲಾ? ಬೇಡ ಕಣ, ಏನೋ ಎಮೋಷನ್ ಅದಷ್ಟೇ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ತೀಯ? ಮೊದಲು ನಾಗದೋಷ ಪರಿಹಾರ ಮಾಡ್ಕೋ. ಹಾವಿನ ದ್ವೇಷ ಒಳ್ಳೆಯದಲ್ಲ. ಅಯ್ಯೋ ಸುಮ್ಮನೆರಪ್ಪ, ಹಾವಿನ ಸೇಡು ಅಂತ ಅವಾಗ ಹೇಳ್ತಾ ಇರ್ಬೇಡ. ಮೇಲ್ಗಡೆ ಅಷ್ಟು ದೇವತೆಗಳಿರ್ತಾರೆ, ಅವ್ರೇನು ಅಷ್ಟು ಅನ್ನೋದು, ಮನೆಗೆ ಹಾವು ಬರೋದು, ಇದೆಲ್ಲ ಯಾಕೆ ಬೇಕು? ಹಾವು ಒಂದ್ ವೇಳೆ ನಿಜವಾಗ್ಲೂ ಮನೆಗೆ ಬಂದ್ಬಿಟ್ರೆ ದೋಷ ಇರೋದು ನಿನಗೆ, ಅದಕ್ಕೆ ಕಚ್ಚೋದು ನಿನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿನ್ನಪ್ಪ ನಿನ್ಗೆ ಯಾವತ್ತೂ ಸಿಗಲ್ಲ, ಸಿಗೋದಿಕ್ಕೆ ನಾನ್ ಬಿಡೋದು ಇಲ್ಲ. ಅಗ್ನಿ, ನಿನಗೆ ಹಾವು ಏಣಿ ಆಟ ಗೊತ್ತಾ? ಗೊತ್ತು. ಇವತ್ತು ಹಾವು ನುಂಗಿ ನನ್ನ ಮತ್ತೆ ಒಂದೇ ಮನೆಗೆ ಬಂದಿರ್ಬೋದು, ಆದರೆ ಮತ್ತೆ ದಾಳ ಹಾಕಿ ಆಗ್ತೀನಿ. ಏಣಿ ಏರಿ ಮೇಲ್ಗಡೆ ಬಂದೇ ಬರ್ತೀನಿ. ನೋಡ್ತೀನಿ, ನಿನ್ನ ಮುಂದೆ ಅಪ್ಪಾಜಿನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ. ನಿನ್ ಭ್ರಮೆ ಕೂಡ ತುಂಬಾ ಚೆನ್ನಾಗಿದೆ ವೇದಾಂತ್. ಭ್ರಮೆ ಅಲ್ವೋ ಫೂಲ್, ವಾಸ್ತವ. ವೇದಾಂತ್, ಇನ್ ಮುಂದೆ ಅಸಲಿ ಆಟ ಶುರು. ವೇದ, ಯಾಕೆ ಅಪ್ಸೆಟ್ ಆಗಿದೆಯಾ? ಏನಾಯ್ತು? ಹೋದ ಕೆಲಸ ಏನಾಯ್ತು? ಅಪ್ಪ
ಅಪ್ಪನ ಹತ್ರ ಹೆಚ್ಚಿಗೆ ಏನು ಮಾತಾಡೋದಕ್ಕೆ ಆಗಲಿಲ್ಲ ಅಮೂಲ್ಯ. ಅಪ್ಪ ಜೊತೆ ನಾನು ನಿಮ್ಮ ಮಗ, ಮನೇಲಿ ಆದ್ಯ ಧ್ರುವ ಎಲ್ಲರೂ ಕಾಯ್ತಿದ್ದಾರೆ, ಮನೆಗೆ ಬನ್ನಿ ಅಂತ ಕೂಗ್ ಹೇಳ್ಬೇಕು ಅನಿಸ್ತಿತ್ತು. ಆದ್ರೆ ಅಪ್ಪಾಜಿ ನಾನು ಮಾತಾಡೋದಕ್ಕೆ ಬಿಡ್ಲಿಲ್ಲ. ನಂಗೆ ಇವತ್ತು ತುಂಬಾ ಹೆಲ್ಪ್ಲೆಸ್ ಫೀಲ್ ಆಗ್ತಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ ಹಠ ಮಾಡಬೇಡಿ, ಹಠ ಮಾಡೋದು ಮಕ್ಕಳಲ್ವಾ? ನೀವೇ ಈ ತರ ಮಾಡಿದ್ರೆ ನಿಮ್ಗೂ ಮಕ್ಳಿಗೆ ಏನ್ ವ್ಯತ್ಯಾಸ? ವಯಸ್ಸಾದವರು ಮಕ್ಕಳ ತರಾನೆ, ಅದ್ ನಿನಗೆ ಗೊತ್ತಿಲ್ವಾ? ಬರೀ ಬಾಯ್ ಮಾತು ಅಷ್ಟೆ. ಎಲ್ಲರೂ ಕರುಣೆ ತೋರ್ಸಾರೆ ಆಗೋದ್ರು. ಮನಸ್ಸಿಗೆ ಬೇಕು ಅನ್ಸಿದ್ದನ್ನ ಕೊಡದೆ ಇದ್ಮೇಲೆ ನಿಮ್ ಕರುಣೆ ಕಟ್ಕೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿರೋದೇ ಬೇರೆ, ಊಟ ಅಲ್ಲ. ಅಯ್ಯೋ ಅಜ್ಜಿ, ಊಟ ಮಾಡಿದ್ರೆ ತಾನೇ ನಿಮ್ಗೆ ಬೇಕಾಗಿರೋದನ್ನ ಪಡ್ಕೊಳಕ್ ಸಾಧ್ಯ ಆಗೋದು. ಏಯ್, ನನಗ್ ಗೊತ್ತಿಲ್ವೇನೋ ನಿಮ್ ನಾಟಕಗಳು? ಈ ಮುದುಕಿಗೆ ಹೇಗಾದ್ರೂ ಮಾಡಿಸಿ ಊಟ ಮಾಡಿಸಿ ಮಾತ್ರ ತಿನ್ನಿಸ್ಬಿಟ್ರೆ ಇನ್ ಬೆಳಿಗ್ಗೆವರೆಗೂ ಅವಳ ಸಹವಾಸಕ್ಕೆ ಹೋಗೋದ್ ಬೇಡ, ಏನಾದ್ರೂ ಮಾಡ್ಕೊಂಡು ಸಾಯ್ಲಿ ಅಂತ ತಾನೇ ನಿಮ್ ಪ್ಲಾನು? ಅಜ್ಜಿ, ನಿಮ್ ವಿಷಯದಲ್ಲಿ ಪ್ಲಾನ್ ಮಾಡಿ ಏನ್ ಮಾಡಕ್ ಸಾಧ್ಯ ಅಜ್ಜಿ? ನೀವ್ ಚೆನ್ನಾಗಿರ್ಬೇಕು ಅಂತ ತಾನೇ ನಾನ್ ಬಂದು ಕೇಳ್ತಿರೋದು. ಒಂದೇ ತುತ್ತು ತಿನ್ನಿ ಅಜ್ಜಿ, ಬೇಡ ಅಂದ್ರೆ ಮತ್ತೊಂದು ತುತ್ತು ತಿನ್ನಿ, ಒಟ್ನಲ್ಲಿ ತಿನ್ನಿ. ಏ ನಿಂತ್ಕೊಳ್ಳ ಸುಮ್ನೆ. ಇಷ್ಟು ಒತ್ತಾಯ ಮಾಡಿ ಊಟ ಮಾಡಿಸ್ತೀಯಲ್ಲ, ನಾ ಕೇಳಿದನ್ ಕೊಟ್ಬಿಡು ನೋಡೋಣ. ಅಜ್ಜಿ, ನೀವ್ ಏನ್ ಕೇಳಿದ್ರು ಕೊಡೋ ಮಗ ಇರ್ಬೇಕಾದ್ರೆ ಯಾಕೆ ಅಜ್ಜಿ ಇಂತ ಮಾತೆಲ್ಲ ಕೇಳ್ತೀರಾ? ನೋಡೋ, ನನಗ್ ಬೇಕಾಗಿರೋದು ಲೀಲಾ. ಲೀಲಾ ಈ ಮನೇಲಿ ಇರ್ಬೇಕು. ನನ್ನ ಸೊಸೆ ಈ ಮನೇಲಿ ಇಲ್ದೆ ನನಗ್ ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ನಿದ್ದೆ ಇಲ್ಲ. ಕಡೆಗೆ ನಾ ಹಸ್ಕೊಂಡು ಪ್ರಾಣ ಬಿಟ್ರು ನನ್ನ ಆತ್ಮಕ್ಕೂ ಶಾಂತಿ ಇರಲ್ಲ. ಅಜ್ಜಿ ಬಿಡ್ತೋ, ನೀ ಈ ಮಾತನ್ನ ವಾಪಸ್ ತಗೊಳ್ಳಿ. ತಗೊಳಲ್ವೋ? ನಾನಿರೋದೇ ಹೀಗೆ. ವಯಸ್ಸಾದ್ಮೇಲೆ ಮಕ್ಕಳ ತರ ಅಂತ ನಾನು ಆಗ್ಲೇ ಹೇಳಿಲ್ವಾ? ನಾನು ಮಕ್ಕಳ ತರನೇ ಹಠ ಮಾಡ್ತೀನಿ. ಆಗ್ಲಾದ್ರೂ ನಿನ್ ಬಾಸ್ ನನ್ ಮಗ ಅಂತ ಹೆತ್ತಿದ್ದೀನಲ್ಲ, ಅವನು ಲೀಲಾನ್ ಕರ್ಕೊಂಡ್ ಬರ್ತಾನೋ ಇಲ್ವೋ ಅಂತ ಗೊತ್ತಾಗುತ್ತೆ. ನಾನು ಊಟ ಮಾಡ್ಬೇಕು ಅಂದ್ರೆ ಲೀಲನ್ ಜೊತೆ ನಾನು ಮಾತಾಡ್ಬೇಕು. ಅಜ್ಜಿ ಏನ್ ಮಾಡ್ಲಿ? ಲೀಲಾ ಮೇಡಮ್ ಈ ಮನೇಲಿರೋ ಎಲ್ಲರ ನಂಬರ್ನ ಬ್ಲಾಕ್ ಮಾಡಿದ್ದಾರೆ. ಬ್ಲಾಕ್ ಆದ್ರೂ ಮಾಡ್ಲಿ, ವೈಟ್ ಆದ್ರೂ ಮಾಡ್ಲಿ, ನನಗ್ ಬೇಕಾಗಿರೋದು ನನ್ನ ಸೊಸೆ ಲೀಲಾ. ಅವಳಿಲ್ಲ ಅಂತಂದ್ರೆ ನಾನು ಊಟ ಮಾಡೋದಿಲ್ಲ, ಹಸ್ಕೊಂಡು ಹಾಗೆ ಪ್ರಾಣ ಬಿಟ್ಬಿಡ್ತೀನಿ. ಒಂದ್ ತೊಟ್ಟು ನೀರ್ ಕೂಡ ಕುಡಿಯೋದಿಲ್ಲ ಅಷ್ಟೇ. ಆಶ್ಚರ್ಯ ಆಗ್ತಾ ಇದೆಯಾ? ನಿನ್ ಗಂಡ ಯಾಕೆ ಹೀಗೆ ವರ್ತಿಸ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ನನಗೆ ಬೇರೆ ದಾರಿ ಯಾವುದೂ ಉಳಿಲಿಲ್ಲ. ಸಾಮ ದಾನ ಭೇದ ಎಲ್ಲ ಆದ್ಮೇಲೆ ದಂಡ ಅಂತಾರೆ. ನಾನು ಉಳಿದಿದ್ದೆಲ್ಲ ಪ್ರಯತ್ನ ಮಾಡಿದೆ, ದಂಡ ಮಾತ್ರ ನನಗೆ ಉಳಿದಿರೋ ಅವಕಾಶ. ನೀನೇ ನೋಡ್ತಾ ಇದೆಯಲ್ಲ, ನನ್ನ ಹೆಂಡತಿ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಜೀವನದ ಉದ್ದಕ್ಕೂ ಲೀಲಾಗ ಅವಳು ತೊಂದರೆ ಕೊಡ್ತಾನೆ ಬಂದಿದ್ದಾಳೆ. ಕತ್ಲು ಕೋಣೆಯಲ್ಲಿ ಕೂಡ ಹಾಕೋದು, ಅವಳು ಮಾಡಿದ ತಪ್ಪುಗಳನ್ನೆಲ್ಲ ಬರ್ಸಿ ಗೋಡೆ ಮೇಲೆ ಅಂಟಿಸೋದು. ಮದುವೆ ಆದ್ಮೇಲಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅವಳು ಹಿಂಸೆ. ನಮ್ಮ ಲೀಲಾ ಮನಸ್ಸಲ್ಲಿರೋ ನೋವು ಅವಳು ನಗ್ತಾಳಲ್ಲ, ಆ ನಗುನಲ್ಲೇ ಕಾಣುತ್ತೆ. ಆ ನಗು ಸಹಜವಾಗಿದ್ದಲ್ಲ, ಕೃತಕವಾಗಿದ್ದು ಅನ್ನೋದು ನನಗೂ ಕಾಣಿಸುತ್ತೆ, ನಿನಗೂ ಕಾಣಿಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ಯಮ್ಮ, ನಮಗ್ ತುತ್ತು ತಿನ್ಸಿ ತುಂಬಾ ದಿನಗಳಾಯ್ತು. ಇವತ್ತು ನಿಮ್ ಕೈಯಾರೆ ನೀವೇ ನಮಗ್ ತುತ್ತು ತಿನ್ನಿಸ್ತೀರಾ?
ಪೂರ್ತಿ ಉಪವಾಸ ಇರುವೆನು ನಿನ್ನ ಒಂದು ಅಪ್ಪುಗೆಯೂ ಸಾಕು ಆ ನೆನಪಿನಲ್ಲಿ ಸೆರವಾಸ ಇರುವೆನು ನೀನೆ ನನ್ನ ಲೋಕವು ನೀನೆ ನನ್ನ ಜೀವವು ನೀನೆ ನನಗೆ ಎಲ್ಲವೂ ಅಮ್ಮ ತಗೊಮ್ಮ. ಇದೆಲ್ಲ ಯಾಕತ್ಯಮ್ಮ? ತುಂಬಾ ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಆಶೀರ್ವಾದ ಅಂತ ತಿಳ್ಕೊ. ಹಾಗಾದ್ರೆ ನಾನು ಹೊರಡ್ಲಾ ಅತ್ಯಮ್ಮ? ಹೋಗಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನೀನ್ ಆ ಮನೇಲಿ ಆಗೋದ್ನೆಲ್ಲ ಸಹಿಸ್ಕೊಂಡಿರ್ಬೇಕು ಅಂತ ಏನೂ ಇಲ್ಲ. ಮತ್ತೇನ್ ಮಾಡು ಅಂತೀಯ? ಆ ಮನೆ ಬಿಟ್ಟು ಬಂದ್ಬಿಡು ಅಂತೀಯ? ಈಗ ಅವಳು ಆ ಮನೆ ಸೊಸೆ. ಸ್ನೇಹ, ಏನಾಯ್ತು ಅಂತ ಹೇಳವೇ? ಮತ್ತೆ ಮತ್ತೆ ಯಾಮಾರ್ತಿದ್ದೀನವ್ವ. ಒಬ್ಬ ವ್ಯಕ್ತಿ ಎಷ್ಟು ಮೋಸ ಮಾಡಕ್ ಸಾಧ್ಯ? ನಿಮ್ಮಷ್ಟ. ನಾನು ನಿಮ್ಗೆ ಸಹಾಯ ಮಾಡ್ಬೇಕು ಅಂತ ಬೆಳಗ್ಗೆಯಿಂದ ಇಲ್ಲಿ ಇಂಥ ವ್ಯಕ್ತಿನ ನಂಬ್ಕೊಂಡು ಏನೋ ಮಾಡ್ತೀರಾ, ಏನೋ ಸಾಧಿಸ್ತೀರಾ ಅನ್ನೋ ಭ್ರಮೆಯಲ್ಲಿದ್ನಲ್ಲ ನಾನು. ಎಲ್ಲ ಆಸೆ ನನ್ನ ಚೂರ್ ಮಾಡ್ಬಿಟ್ರದ. ನಿನ್ನ ಕ್ಷಮಿಸೋ ಅಂತ ತಪ್ಪು ನಾನು ಮತ್ತೆ ಮಾಡಲ್ಲ. ಬಾಣ ಹೋಗುಮ. ಹೌದಣ್ಣ, ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ಆಯ್ತಂತೆ, ಮ್ಯಾನೇಜರ್ ಹೇಳ್ತಿದ್ದಾರೆ. ಬಾಣ. ಯಾಕೋ ದೇವ್ರನ್ನ ನಾಣೆ ಬರೋಣ ತಿಂದು ತೀಡಿ ಬರೆದು ಹಳೇದನ್ನು ಅಳಿಸೋದನ್ನೇ ಮರ್ತ್ಬಿಟ್ಟವನೇ ಕಂಡ್ರಲ್ಲ.
ನಾನು ಮೆಸ್ತಾವ್ ದಿಟ ಹೇಳಿದ್ರೆ ಸಮಸ್ಯೆ ಬಗೆಹರಿದಿದೆ ಅನ್ಕೊಂಡೆ. ಕೊನೆ ಪಕ್ಷ ಇವನು ದಿಟ ಹೇಳ್ದ ಅಂತ ಅವಳು ಕ್ಷಮಿಸ್ತಾಳೆ ಅನ್ಕೊಂಡೆ. ಆದರೆ ಕಪಾಳಕ್ಕೆ ಬಾರ್ಸೆ ಹೊಂಟೋಗ್ಬಿಟ್ಲು. ಶಾನೆ ನೋವಾಯ್ತದೆ ಕಂಡ್ರಲ್ಲ. ಯಾಕರ ನನ್ನ ಲೈಫ್ ಹಿಂಗಾಗೋಯ್ತು? ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ, ನಾವು ಸೇರಗಳಿಗೆಯೂ ಕೂಡ ಅವನೇ ಕೊಡುವುದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೋ ಪಾಮಿ, ಇದು ತಗೊಂಡೋಗಿ ಸತ್ಯನ್ ಕೊಡು. ನೀನ್ ಯಾಕೆ ಹೋಗಲ್ಲ? ನಾನು ಹೋದ್ರೆ ಕೊಪ್ಪು ತೋರಿಸ್ತಾಳೆ ಕಣೋ. ಮತ್ತೆ ಕೊಡಬೇಡ ಬಿಡು. ಜಾಸ್ತಿ ಹೊತ್ತು ಮೊಬೈಲ್ ನೋಡ್ತಾ ಇದ್ರೆ ಕಣ್ಣು ಹಾಳಾಗತ್ತೆ. ಆಮೇಲೆ ತಲೆನೋವು ಅಂತ ಒದ್ದಾಡ್ತಾಳೆ. ಇವಾಗ ಏನು ಕೊಡ್ತೀಯಾ ಕೊಡೋಗ? ಅಮ್ಮೇದ ಗಂಡ ಹೆಂಡತಿ ಮಧ್ಯೆ ಹೋಗ್ಬಾರ್ದು ಅಂತ ನನ್ಗೆ ಅವತ್ತೇ ಗೊತ್ತಾಯ್ತು ಕಣು. ನಾನು ಹೋಗಲ್ಲ. ಲೋ ಬಾಮಿ, ಕಾಮಿಡಿ ಪೀಸ್. ಏನ್ ಬಂದ್ ವಿಷಯ? ಏನಿಲ್ಲ. ಏನು ಇಲ್ಲ ಅಂದ್ರೆ ತಲೆ ತಿನ್ಬೇಡ. ನನ್ ಟೆನ್ಷನ್ ನನಗಾಗಿದೆ. ಸುಮ್ನೆ ರೈಟ್ ಹೇಳು. ಏನಿಲ್ಲ ನಿಂತಿದ್ಯಾ? ಅದೇನ್ ವಿಷಯ ಅಂತನಾದ್ರೂ ಹೇಳು. ಅಲ್ಲ ಅಕ್ಕ ಬಂಡ್, ಅದೇನದು ಮೊಬೈಲಲ್ಲಿ ಅಷ್ಟೊಂದು ಡೀಪಾಗಿ ಹುಡುಕ್ತಾ ಇದ್ದೀರಾ? ಅತ್ತೆ ಹೇಳಿದ್ರಲ್ಲ ಕನಕದಾರ ಸ್ತೋತ್ರ, ಅದನ್ನ ಓದ್ತಾ ಇದ್ದೀನಿ. ಇದನ್ನ ನೋಡಿ. ಅರೆ, ಇದೆಲ್ಲಿ ಸಿಕ್ತು ನಿನಗೆ? ಅದು ನಾನಲ್ಲ, ಅವನು ಅಲ್ಲಿ. ಓ, ಇದು ಬೇರೆಯವ್ರು ತಂದ್ಕೊಟ್ಟಿರೋದಾ? ಬೇರೆಯವರಲ್ಲ, ನಿಮ್ಮ ಯಜಮಾನ್ರು. ಕೊಳ್ಳನ್ ತರ ಯಾಕಲ್ಲಿ ಹೊರಗೆ ನಿಂತಿರೋದು ಅಂತ ಕೇಳು. ಸುಮ್ನೆ ಹಂಗೆ ರೂಮ್ ಹತ್ರ ಬಂದಿದೆ ಅಂತ ಹೇಳು ಬಾಮೆ. ಅವರೇ ಬಂದು ಪುಸ್ತಕ ಕೊಡೋದಕ್ಕೆ ಏನ್ ದಾಡಿ ಅಂತ ಕೇಳು. ಹೆಲ್ಪ್ ಮಾಡಕ್ ಬಂದ್ರೆ ಈ ತರ ಜಂಬ ಯಾಕೆ ತೋರಿಸ್ತಾ ಇದ್ದಾಳೆ ಅಂತ ಕೇಳು ಬಾಮೆ. ಈ ತರ ಮುಖ ಊದಿಸ್ಕೊಂಡು ಮಾಡೋ ಹೆಲ್ಪ್ ನನಗ್ ಬೇಡ ಅಂತ ಹೇಳು. ಈ ತರ ಕೊಬ್ಬು ಮಾಡೋದ್ ಬಿಟ್ಟು ಸ್ತೋತ್ರ ಕಲ್ತ್ಕೊಂಡು ಕಾಂಪಿಟೇಷನ್ ಗೆಲ್ಲೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳು ಬಾಮೆ. ನಾನ್ ಗೆಲ್ತೀನೋ ಸೋಲ್ತೀನೋ ಅವನ್ಗೇನು ಅಂತ ಕೇಳು. ಅಕ್ಕ ಅಷ್ಟೊಂದೆಲ್ಲ ಮಾತಾಡಿದ್ಲು, ಅವಳ ಮುಂದೆ ನನ್ನ ಹೆಂಡತಿ ಸೋತ್ರೆ ನನ್ಗೂ ಅವಮಾನ ಅಂತ ಹೇಳು ಬಾಮೆ. ಇವನ್ ಯಾವ ಸಾಕು ನಿಲ್ಲಿಸ್ರಿ. ಅಕ್ಕ ಬಂಟ್, ನೀವು ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ಬಿಟ್ಟಾಕಿ. ನನಗೂ ಇದು ಕುಸ್ಸ ಬಂದ ಇಲ್ಲ. ನಾನು ಹೋಗ್ತೀನಿ. ಅಯ್ಯೋ, ಈ ಗಂಡ ಹೆಂಡತಿ ಬಗ್ಗೆ ಹೋಗ್ಲೇಬಾರ್ದು. ಆಲ್ ದ ಬೆಸ್ಟ್. ಈ ಅಮೂಲ್ ಬೇಬಿ ಮನ್ಸಲ್ಲಿ ನನ್ನ ಬಗ್ಗೆ ತುಂಬಾ ಕೇರ್ ಇಟ್ಕೊಂಡಿದ್ದಾನೆ. ಆದ್ರೆ ಎದುರುಗಡೆ ಗುರು ಅಂತ ನಾಟಕ ಆಡ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಿಯಾ, ದೇವ್ರ ನೈವೇದ್ಯಕ್ಕೆ ಇಟ್ಟಿರೋದನ್ನ ಹಾಗೆಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ಬಾರ್ದಮ್ಮ. ಅಲ್ಲ, ದೇವ್ರು ಏನಾದ್ರೂ ಬಂದು ತಿಂತಾನ ಅಜ್ಜಿ? ನಾನಾದ್ರೂ ತಿಂತೀನಿ ಬಿಡಿ. ಸಿಹಿಗಾರು ಬುದ್ಧಿ ಹೇಳ್ಬೋದು, ನಿಂಗೆ ಹೇಳಕ್ಕಾಗಲ್ಲ. ಏಯ್ ಸುಬ್ಬಿ, ಶಾಪಿಂಗ್ ಎಲ್ಲ ಮುಗೀತಾ? ನನ್ ಗಾಡಿ ಕೈ ಕೊಡ್ಲಿಲ್ಲ ತಾನೆ? ಸ್ಟಾರ್ಟ್ ಆಯ್ತು ತಾನೆ? ನಾನು ಹೋಗಿದ್ದೀನಿ ಅಂದ್ಮೇಲೆ ಗಾಡಿ ಸ್ಟಾರ್ಟ್ ಆಗದೆ ಇರುತ್ತಾ? ಅಜ್ಜಿ, ಎಲ್ಲ ಐಟಮ್ಸ್ ತಂದಿದ್ದೀನಿ. ವೆರಿ ಗುಡ್ ಪುಟ್ಟ.
ನೀನೇನು ತಗೊಳ್ಳಿಲ್ವಾ? ಇಲ್ಲ, ಈ ತಾತನ್ಗೆ ನಿಮ್ ಐಟಮ್ಸ್ ತರಕ್ಕೆ ತುಂಬಾ ಕಂಜೂಸಿ. ನಾನ್ ಸುಮ್ನೆ ಇದ್ದ ಎಲ್ಲಾ ತಗೊಂಡ್ ಬಂದೆ. ರಾಣಿಕಲ್ಲ ನೀನು. ನಮ್ಗೊಂದೊಂದ್ಸಲ ತುಂಬಾ ಡೌಟ್ ಆಗುತ್ತೆ, ಇವಳೇನಾ ನಿನ್ ಮಗಳು ಅಂತ. ಎಷ್ಟು ಜೋರ್ ಮಾಡ್ತಾಳೆ ನೋಡು. ಅಜ್ಜಿ, ಇದನ್ನ ಹೇಗೆ ಇಡ್ತೀರಾ? ಅದನ್ನ ನೀಟಾಗಿ ಜೋಡಿಸ್ಬೇಕು. ಅಜ್ಜಿ, ನನ್ಗೂ ಜೋಡಿಸೋದ್ ಹೇಳ್ಕೊಡ್ತೀಯಾ? ನೋಡೆ, ಅವಳಿಗೆ ಎಷ್ಟು ಕಲಿಯಕ್ ಆಸಕ್ತಿ ಇದೆ ಅಂತ. ಕಲೀಲಿ, ನನ್ನ ಬಿಟ್ಬಿಡಿ. ಅಜ್ಜಿ, ಈ ಪೂಜೆ ಯಾಕೆ ಮಾಡೋದು? ಗಂಡಸರನ್ನೆಲ್ಲ ಅಂಗಡಿ ಕಳಿಸಿ ಬೈಕೊಳಕ್ಕೆ. ನಿಮ್ ತಾತಂಗೆ ಕೊಬ್ಬು. ಗಂಡಂದ್ರಿಗೆ ಒಳ್ಳೇದಾಗ್ಲಿ ಅಂತ, ಮತ್ತೆ ಮನೇಲಿ ಧನ ಧಾನ್ಯ ಸೇರಿ ಯಾವುದೇ ಕಷ್ಟ ಇಲ್ಲದೆ ಇರಬೇಕು ಅಂತ ಈ ಪೂಜೆ ಮಾಡ್ತೀವಿ. ಧನ ಧಾನ್ಯ ಅಂದ್ರೆ? ನಮ್ಗೆ ಊಟ ಮಾಡಕ್ಕೆ ಏನೇನ್ ಬೇಕೋ ಅದಕ್ಕೆ ಧಾನ್ಯ ಅಂತಾರೆ. ನಾವು ಕೊಂಡ್ಕೊಳಕ್ ಏನೇನ್ ಬೇಕೋ ಅದಕ್ಕೆ ಧನ ಅಂತಾರೆ. ಅದೆರಡನ್ನೂ ಕೊಡೋಳು ಲಕ್ಷ್ಮೀ ದೇವಿ. ಹೌದಾ? ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ 3ನೇ ಶುಕ್ರವಾರ ಯಾರು ಮನೆನೆಲ್ಲ ಶುಚಿ ಮಾಡಿ ಲಕ್ಷ್ಮೀ ದೇವಿನ ಮನಸಾರೆ ಪೂಜೆ ಮಾಡ್ತಾರೋ ಅವ್ರಿಗೆ ಲಕ್ಷ್ಮೀ ದೇವಿ ಒಳ್ಳೇದ್ ಮಾಡ್ತಾಳೆ. ಸೀತಮ್ಮ, ನಾವು ಈ ಪೂಜೆ ಮಾಡ್ಬೋದಿತ್ತಲ್ವಾ? ಆಗ ನಮ್ ಕಷ್ಟ ದೂರ ಹೋಗ್ತಿತ್ತು. ನಮ್ಗೇನೆ ಕಷ್ಟ ಇದೆ? ಗಂಡಂದ್ರಿಗೆ ಒಳ್ಳೇದಾಗುತ್ತೆ ಅಂತ ಅಜ್ಜಿ ಹೇಳ್ತಿದ್ರು. ಅಪ್ಪ ವಾಪಸ್ ಬರ್ತಿದ್ರಲ್ವಾ? ಪುಟ, ನೀನ್ ಅನ್ಕೊಂಡ್ರೇನೆ ಎಲ್ಲ ಆಗತ್ತೆ. ನೀನ್ ಮನ್ಸಾರೆ ಬೇಡ್ಕೊ, ಅಷ್ಟೇ ಸಾಕು. ಮಗು ಕೇಳೋದು ಸರಿಯಾಗೇ ಇದೆ. ರೀ, ಏನು ಅಂತ ಮಾತಾಡ್ತಾ ಇದ್ದೀರಾ? ಸೀತನ್ ಜೀವನದಲ್ಲಿ ಏನಾಗಿದೆ ಅಂತ ಗೊತ್ತಿದ್ರು ತುಂಬಾ ಮರವು ಕಣ್ರಿ ನಿಮ್ಗೆ. ಮಾ, ಅವ್ರಿಗೆ ಯಾಕೆ ಬೈತೀರಾ? ನನಗೂ ಅವ್ರ ಥರ ಮರ್ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆಗಿದ್ನೆಲ್ಲ ನಾನು ಮರಿಬೋದಿತ್ತು. ಸರಿ, ನನಗೆ ಲೇಟ್ ಆಗ್ತಿದೆ. PG ಬೇರೆ ಗೇಟ್ ಹಾಕ್ಬಿಡ್ತಾರೆ. ನಾ ಹೊರಡ್ತೀನಿ, ಆಯ್ತಾ? ನೋವನ್ನ ಮನ್ಸಲ್ಲೇ ಇಟ್ಕೊಂಡಿದ್ರೆ ಮರೆಯೋಕ್ಕಾಗಲ್ಲ. ಅದೇನು ಅಂತ ನನ್ನ ಜೊತೆ ಶೇರ್ ಮಾಡ್ಕೋಬೋದಲ್ವಾ? ಎಲ್ರಿಗೂ ಹೇಳ್ಕೊಳೋಕೆ ಅವ್ರವ್ರದ್ದೇ ನೋವಿರುತ್ತೆ. ಆದರೆ ನನ್ನ ನೋವನ್ನ ನಾನು ಹೇಳ್ಕೊಂಡ್ರೆ ಯಾರೂ ನಂಬೋದೇ ಇಲ್ಲ. ಅದೇ ನನ್ನ ಪ್ರಾಬ್ಲಮ್. ಹಬ್ಬದ ದಿನ ಇದನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೊಳ್ಳೋದು, ಬಿಡು. ಅಲ್ಲ, ಐ ಆಮ್ ಸಾರಿ, ಬಟ್ ಏನಾಯ್ತು ಅಂತ ಕೇಳ್ಬೋದಾ? ನೀನು ಯಾವತ್ತೂ ನಿನ್ನ ಗಂಡನ ವಿಷಯನ ನನ್ನ ಜೊತೆ ಶೇರೇ ಮಾಡ್ಕೊಂಡಿಲ್ಲ. ನಿನ್ನ PG ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳ್ತೀಯಲ್ಲ, ಅದಕ್ಕಿಂತ ಏನು ಇಂಪಾರ್ಟೆಂಟ್ ಅಲ್ಲ ಇದು. ಹೋಗು, ಇನ್ನೊಂದಿನ ಮಾತಾಡೋಣ. ಓಕೆ. ಸಿದ್ದಮ್ಮ, ನಾವು ನಾಳೆ ಆಚೆ ಹೋಗೋದ್ ಬೇಡ, ಹಬ್ಬ ಮಾಡೋಣ. ನಾಳೆದು ಹೋಗೋಣ. ಯಾಕೆ ಸಿದ್ದಮ್ಮ ಸೈಲೆಂಟ್ ಆಗಿದ್ಯಾ? ನಾನು ಕೇಳಿದ್ದಕ್ಕೆ ಏನಾದ್ರು ಬೇಜಾರಾಯ್ತಾ? ಹೋಗ್ ಮಲ್ಕೋ. ಸೀತಮ್ಮ, ಈ ತರ ಬೇಜಾರಾದಾಗ ಚಾಕ್ಲೇಟ್ ತಿನ್ಬೇಕು ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನಿನಗೆಲ್ಲ ಗೊತ್ತಲ್ವಾ? ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತ ತಲೆಯಲ್ಲಿ ಇಟ್ಕೊಂಡು ನನಗೆ ಪ್ರಶ್ನೆ ಮಾಡು. ಇಲ್ದೇ ಇರೋರ ಬಗ್ಗೆನೇ ಮಾತಾಡ್ಬೇಕಾ ನೀನು? ನನ್ನ ಜೀವನದಲ್ಲಿ ಇಲ್ದೇ ಇರೋರ ಬಗ್ಗೆ ಮಾತಾಡಿ ನಂಗೆ ತಲೆ ಬಿಸಿ ಮಾಡಿಸಿ ಉಪದೇಶ ಕೊಡೋಕೆ ಬರಬೇಡ. ಅಂದ್ರೆ ಅಪ್ಪನ ಬಗ್ಗೆ ಏನಾದ್ರು ಸೀತಮ್ಮ? ಸಿಹಿ, ಸಾಕ್ ನಿಲ್ಸು. ಏನಾಯ್ತು ಸೀತಮ್ಮ? ನಿನಗೆ ನಾನಿರೋದು ಸಾಲಲ್ವಾ? ಬಾರಿಸ್ತೀನಿ ನೋಡು. ನಾನು ಲೆಕ್ಕಕ್ಕಿಲ್ವಾ ನಿನಗೆ? ಇರೋರ್ಗಿಂತ ಇಲ್ದೇ ಇರೋರೇ ಹೆಚ್ಚಾದ್ರ? ಓ, ಈಗ ಗೊತ್ತಾಯ್ತು. ನನ್ನ ಫ್ರೆಂಡ್ಗೆ ಚಾಕ್ಲೇಟ್ ತಿಂದ್ರೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಆದ್ರೆ ನಿನ್ಗೆ ಸ್ಟ್ರಾಂಗ್ ಕಾಫಿ ಕುಡಿದ್ಮೇಲೆ ಸರಿ ಹೋಗೋದು. ಇರು, ಬಂದೆ.
ಬಿಸಿ ಬಿಸಿ ಕಾಫಿ ಅಜ್ಜಿ ಕೈಯಲ್ಲಿ ನಿನ್ಗೋಸ್ಕರ ಮಾಡಿಸಿದ್ದು. ನಿಂಗೆ ತಾನೇ ಕಾಫಿ ಕುಡಿಯೋದು? ಸಖತ್ ಬಿಸಿ ಇದೆ ಅಲ್ವಾ ಸೀತಮ್ಮ? ಟೇಸ್ಟ್ ಮಾಡಿ ನೋಡು, ಚೆನ್ನಾಗಿದ್ರ ಇನ್ನೊಂದು ಕಪ್ ತಗೊಂಡ್ ಬರ್ತೀನಿ. ಪರವಾಗಿಲ್ವೇ? ಕಾಫಿ ಕುಡಿದೇನೆ ನಮ್ ಸೀತಮ್ಮನ ಮುಖದಲ್ಲಿ ಮುಳ್ಗೋನಗೂ ಬರ್ತದೆ. ನನ್ಗೆ ಎಲ್ಲ ಗೊತ್ತು ಅಂತ ಹೇಳ್ತಿದ್ದೆ ಅಲ್ವಾ ಸೀತಮ್ಮ? ಹ್ಞೂ, ನನ್ಗೆಲ್ಲ ಗೊತ್ತು. ನಮ್ ಸೀತಮ್ಮನ್ಗೆ ಕೋಪ ಬಂದಾಗ ಹೇಗ್ ಸರಿ ಮಾಡ್ಬೇಕು ಅಂತಾನು ಗೊತ್ತು. ಹಾಗಾದ್ರೆ ನನ್ ಮಾತು ಕೇಳ್ತೀಯ ಅಲ್ವಾ? ಹಾಗಾದ್ರೆ ಆ ವಿಷಯ ಮಾತಾಡಲ್ಲ ಅಂತ ಪಿಂಕಿ ಪ್ರಾಮಿಸ್ ಮಾಡು. ಯಾವ ವಿಷಯ? ಓ, ಅಪ್ಪನ ವಿಷಯ. ಓಕೆ ಓಕೆ. ಸೀತಮ್ಮ, ಪ್ರಾಮಿಸ್ ಮಾಡು. ನಾನೇನಾದ್ರೂ ಮರ್ತ್ಬಿಟ್ರೆ? ಮರಿಬಾರ್ದು ಅಂತಾನೆ ಪ್ರಾಮಿಸ್ ಮಾಡಕ್ ಹೇಳ್ತಾ ಇರೋದು. ಪ್ರಾಮಿಸ್ ಮಾಡು. ನಾನಂತೂ ಪಿಂಕಿ ಪ್ರಾಮಿಸ್ ಮಾಡಲ್ಲ. ಸಿಹಿ ನಾನು ಈ ವಿಷಯದ ಬಗ್ಗೆ ಮಾರ್ಸಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅದ್ರ ಬಗ್ಗೆನೇ ಮಾತಾಡ್ತಾಳೆ. ಇನ್ನು ಇವಳು ದೊಡ್ಡವಳಾದ್ಮೇಲೆ ನಾನು ಹೇಗೆ ಸಮಾಧಾನ ಮಾಡಲಿ ಇವಳಿಗೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ, ಏನಾಯ್ತು ರೀ? ಯಾಕೋ ತಲೆ ನೋವ್ತಿದೆ, ಸ್ವಲ್ಪ ಕಾಫಿ ಮಾಡ್ಕೊಡ್ತೀಯಾ? ಹೌದಾ, ಈಗ್ಲೇ ಮಾಡ್ಕೊಡ್ತೀನಿ ಇರಿ. ಏನಾಯ್ತು ರೀ? ಏನಾಯ್ತು ನಿಮ್ಗೆ? ಏನಿಲ್ಲ, ಹೆಲ್ಪ್ ಮಾಡೋಣ ಅಂತಿದ್ದೆ, ಕೆಳಗೆ ಬಿದ್ದೋಯ್ತು. ಅಯ್ಯೋ, ಅದೆಲ್ಲ ನಿಮ್ಗೆ ಯಾಕೆ? ನಾನ್ ನೋಡ್ಕೋತೀನಲ್ಲ, ಇರಿ. ರೀ, ತಲೆನೋವು ಅಂದ್ರಲ್ಲ, ಮೊದಲು ಈ ಕಾಫಿ ಕುಡೀರಿ. ಮೊದಲು ಕುಡೀರಿ.
ನಾನ್ ನೋಡ್ಕೋತೀನಿ, ನೀವ್ ಕಾಫಿ ಕುಡೀರಿ. ಫೋಟೋ ಎಲ್ಲೂ ಕಾಣಿಸ್ತಿಲ್ಲ. ಸದ್ಯಕ್ಕೆ ಬದುಕೊಂಡೆ, ಎಲ್ಲಿದೆ ಅಂತ ಆಮೇಲೆ ಹುಡುಕ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿ, ತುಳಸಿ, ಓ ದೇವ್ರೆ, ಅಭ್ಯಾಸವಲ್ಲ ಪಾಪ. ಸೋಗ್ಲಾಡಿ ಎಲ್ಲ ಸರಿಯಾಗಿ ಜೋಡಿಸಿಟ್ಟಿದ್ದಾಳೆ. ನಾನು ಪದೇ ಪದೇ ತುಳಸಿ ತುಳಸಿ ಅಂತ ಕೂಗ್ತಿದ್ರೆ ತನ್ನ ಕೆಲಸ ಎಲ್ಲಿ ಸರಿ ಇಲ್ವೋ ಅಂತ ಬೇಜಾರು ಮಾಡ್ಕೋತಾಳೆ ಸೋಗ್ಲಾಡಿ. ತಾತ ಕರೆದ್ರ? ಯಾಕೆ ತಾತ ಸರಿಗ್ ಜೋಡ್ಸಿಟ್ಟಿಲ್ವಾ ನಾನು? ಹಾಗೇನಿಲ್ಲ ಸೋಗ್ಲಾಡಿ, ಎಲ್ಲ ಕರೆಕ್ಟಾಗಿ ಜೋಡಿಸಿಟ್ಟಿದೀಯ. ನನಗೆ ತುಳಸಿ ತುಳಸಿ ಅಂತ ಪದೇ ಪದೇ ಕೂಗಿ ಕೂಗಿ ಅಭ್ಯಾಸ ನೋಡು, ಅದಕ್ಕೆ ಕರೆದ್ಬಿಟ್ಟೆ. ನಾವು ಗಂಟೆ ಎಲ್ಲಿ ಅಂತ ಹುಡುಕ್ತಿದ್ದೆ, ಆಮೇಲೆ ಇಲ್ಲೇ ಇದೆ ಅಂತ ಕಾಣಿಸ್ತು. ಪಾಪ ನಿನಗೂ ಅಡುಗೆ ಮನೇಲಿ ಏನು ಕೆಲಸ ಇರುತ್ತೋ ಏನೋ, ಹೋಗಿ ನೋಡ್ಕೊ. ಪರವಾಗಿಲ್ಲ ತಾತ, ನೀವು ಅಮ್ಮನ್ನ ಎಷ್ಟು ಸರಿ ಕರಿತಿದ್ರೋ ನನ್ನೂ ಅಷ್ಟು ಸರಿನೇ ಕರೀರಿ, ನಂಗೇನು ಬೇಜಾರಿಲ್ಲ. ಹೀಗಾದ್ರೂ ನೀವು ಅಮ್ಮನ್ನ ಮಿಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗತ್ತೇನೋ. ದೇವ್ರೆ, ನೀನು ಹೇಳಿದೆ ಅಂತಾನೆ ಧೈರ್ಯ ಮಾಡಿ ತುಳಸಿ ಮದುವೆನ ಮಾಡಿಕೊಟ್ಟೆ. ಅವಳು ಹೇಗಿದ್ದಾಳು ಅಂತ ಭಯಾನೂ ಆಗ್ತಿದೆ. ಆದರೆ ಎಲ್ಲೇ ಹೋದರೂ ಅವಳು ತಾಳ್ಮೆ ಪ್ರೀತಿಯಿಂದ ಅಲ್ಲಿರೋರ್ನೆಲ್ಲ ಗೆಲ್ತಾಳೆ ಅಂತನೋ ನಂಬಿಕೆ ನನಗಿದೆ. ನೀನು ಯಾವಾಗಲೂ ಅವಳ ಜೊತೆನಲ್ಲೇ ಇದ್ದು ಅವಳನ್ನು ಕಾಪಾಡಬೇಕಪ್ಪ. ಅಮ್ಮ ಅವರೇ, ನೀವು ಪೂಜೆ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಲಿಲ್ಲ ನನಗೆ. ಮನೇಲಿ ದಿನ ಪೂಜೆ ಅಂತೇನು ಮಾಡಲ್ಲ. ಅಯ್ಯವರು ಪೂರ್ಣಿನೋ ಯಾರಾದರೂ ಹೂ ಏರಿಸಿ ದೀಪ ಹಚ್ತಾರೆ ಅಷ್ಟೇ. ಓಹ್ ಹೌದಾ? ನನಗೂ ನಮ್ಮ ಮಾವನವರಷ್ಟು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ದಿನ ಅವ್ರನ್ನ ನೋಡಿ ಏನೊಂದು ಸ್ವಲ್ಪ ಕಲ್ತಿದ್ದೀನಿ. ಅದಕ್ಕೆ ಪೂಜೆ ಮಾಡೋಣ ಅಂತ ಬಂದೆ. ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಅಯ್ಯೋ, ದೇವ್ರ ಪೂಜೆ ಮಾಡಿದ್ರೆ ಯಾರು ಬೇಜಾರು ಮಾಡ್ಕೋತಾರೆ? ನೀವು ಆರಾಮಾಗಿ ಮಾಡಿ. ದೊಡ್ಡಮ್ಮವ್ರೆ, ನಾನಿಲ್ಲೇ ಅಡುಗೆ ಮನೇಲಿ ಇರ್ತೀನಿ, ಏನಾದರೂ ಬೇಕಾದ್ರೆ ಕೂಗಿ. ಆಯ್ತು ಪಾಪಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.